ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಟಡಿ ಜಂಕ್ಷನ್ ಕ್ಲಾಸಸ್. ಇವತ್ತಿದೆ 11 ಮಾರ್ಚು. 11 ಮಾರ್ಚಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ಟಾಪಿಕ್ ವೈಸ್ ಇರುತ್ತೆ, ಕನ್ನಡದಲ್ಲಿ ಇರುವುದು. ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಸ್ಟೇಟ್ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು, ಸ್ಪೋರ್ಟ್ಸ್ ರಿಲೇಟೆಡ್ ಪ್ರತಿಯೊಂದು ಟಾಪಿಕನ್ನು ಕವರ್ ಮಾಡಲಾಗೋದು. ಇದು ನಿಮಗೆ SSC GD ಆಗಿರ್ಬೋದು, RRB, CPSI ಪ್ರತಿಯೊಂದು ಕಾಂಪಿಟೇಟಿವ್ ಫೀಲ್ಡ್ಗೆ ಹೆಲ್ಪ್ ಆಗುತ್ತೆ. ಸೊ ಟೆಲಿಗ್ರಾಮಲ್ಲಿ ವಿಡಿಯೋ PDF ಅನ್ನು ಸೆಂಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ನ್ಯೂಸ್ ಬರ್ತಾ ಇದೆ CISF ಕಡೆಯಿಂದ. ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು ರೈಸಿಂಗ್ ಡೇ 10 ಮಾರ್ಚ್ಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ರೈಸಿಂಗ್ ಡೇ ಅಂದರೆ ಸ್ಥಾಪನೆಯಾಗಿದ್ದ ದಿನವನ್ನು ಆಚರಿಸಲಾಗುತ್ತೆ ಪ್ರತಿ ವರ್ಷ. ಆ್ಯಂಡ್ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಭಾರತದ 5ನೇ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿರೋದು. ಈ ಪಡೆಯನ್ನು 10 ಮಾರ್ಚ್ 1969ರಂದು ಭಾರತದ ಸಂಸತ್ತಿನ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು. ನೆಕ್ಸ್ಟು ಇದು ಮಾರ್ಚ್ ತಿಂಗಳಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. 1 ಮಾರ್ಚ್ಗೆ ನಾವು ವಿಶ್ವ ನಾಗರಿಕ ಸಂರಕ್ಷಣಾ ದಿನ, ಶೂನ್ಯ ತಾರತಮ್ಯ ದಿನ, ವಿಶ್ವ ಸೀಗ್ರಾಸ್ ದಿನ, ಅಂತಾರಾಷ್ಟ್ರೀಯ ಗಾಲಿ ಕುರ್ಚಿ ದಿನ. ಆ್ಯಂಡ್ 2 ಮಾರ್ಚ್ಗೆ ವಿಶ್ವ ಹದಿಹರೆಯದವರ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸುತ್ತೇವೆ. 3 ಮಾರ್ಚ್ಗೆ ವಿಶ್ವ ವನ್ಯಜೀವಿ ದಿನ. 4 ಮಾರ್ಚ್ಗೆ ವಿಶ್ವ ಭದ್ರತಾ ದಿನ. 5 ಮಾರ್ಚ್ಗೆ ಅಂತಾರಾಷ್ಟ್ರೀಯ ನಿಶಸ್ತ್ರೀಕರಣ ಮತ್ತು ಪ್ರಸರಣ ರಹಿತ ಜಾಗೃತಿ ದಿನ. ನೆಕ್ಸ್ಟ್ 6 ಮಾರ್ಚ್ಗೆ ದಂತವೈದ್ಯರ ದಿನ. 7 ಮಾರ್ಚ್ಗೆ ಜನೌಷಧಿ ದಿನ. 8 ಮಾರ್ಚ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ, ವರ್ಲ್ಡ್ ವುಮೆನ್ ಡೇ. ಸೊ ಇಷ್ಟು ಮಾರ್ಚ್ ತಿಂಗಳಿನ ಇಂಪಾರ್ಟೆಂಟ್ ಕರೆಂಟ್ ಇವೆಂಟ್ಸು. ಆ್ಯಂಡ್ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಫಿಕ್ಸ್ 2020ರಂದು ನವದೆಹಲಿಯಲ್ಲಿ ಶುರು ಮಾಡ್ತಾ ಇದೆ. 3 ದಿನಗಳ ಈ ಕ್ರೀಡಾಕೂಟದಲ್ಲಿ 90ಕ್ಕೂ ಹೆಚ್ಚು ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೆಯಲಿವೆ. ಪ್ಲಸ್ಸು 20 ದೇಶಗಳ ಅತ್ಯುತ್ತಮ ಪ್ಯಾರಾ ಅಥ್ಲೆಟಿಕ್ಗಳ ಇದರಲ್ಲಿ ಭಾಗವಹಿಸಲಾಗುತ್ತದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಇತ್ತೀಚೆಗೆ ಮಾರ್ಕ್ ಕಾರ್ನಿ ಇವರು ಕೆನಡಾ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇವರು ಮಾರ್ಕ್ ಕಾರ್ನಿ ಅವರು. ನೆಕ್ಸ್ಟು ವರ್ಲ್ಡ್ ಬೇಸ್ ಮೇಲೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟನ್ನು ನೋಡೋಣ. ಎಮಂಡೋ ಓರ್ಸಿ ರುಗ್ವೆಯ ಹೊಸ ಅಧ್ಯಕ್ಷರಾಗಿ ಆಗಿದ್ದಾರೆ. ಯಾರು? ಎಮಂಡೋ ಓರ್ಸಿ ಅಂತ. ಸೊ ಐಲಿ ಬೊಲೋಝೆನ್ ರೋಮಿನ ಮಧ್ಯಂತರ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನೆಕ್ಸ್ಟ್ ಕ್ಯಾನ್ಸಲ್ಟೈಂಟ್ ಟಲೋಲಾಸ್ ಗ್ರೀಸ್ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಲೆಕ್ಸಾಂಡರ್ ಲುಕಾಶೋವ್ ಅವರು ಬೆಲಾರಸ್ ಅಧ್ಯಕ್ಷರಾಗಿ ಚುನಾವಣೆ ಗೆದ್ದರು. ನೆಕ್ಸ್ಟ್ ಮೈಕೆಲ್ ಮಾರ್ಟಿನ್ 2ನೇ ಬಾರಿ ಐರ್ಲೆಂಡ್ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೆಕ್ಸ್ಟು ಜಾನ್ ರಾಮಿನ್ ಹವಾಮಾ ಆ್ಯಂಡ್ ಘಾನಾದ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಫ್ರಾಂಕೋಯಿಸ್ ಬೋರೋ ಫ್ರಾನ್ಸ್ನ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು. ನೆಕ್ಸ್ಟ್ ಟಾಯಲ್ ಹೊಸ ಪ್ರಧಾನಮಂತ್ರಿಯಾಗಿ ಅಲೆಕ್ಸ್ ಡಿಡಿಯರ್ ಫೀಲ್ಡ್ಸ್ ಎಂಬ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮಧ್ಯಪ್ರದೇಶದಿಂದ. ಭಾರತದ 58ನೇ ಹುಲಿ ಸಂರಕ್ಷಣಾ ಪ್ರದೇಶವನ್ನು ಇತ್ತೀಚೆಗೆ ಮಧ್ಯಪ್ರದೇಶವನ್ನು ಸ್ಥಾಪಿಸಿದೆ. ಇದು ವನ್ಯಜೀವಿ ಸಂರಕ್ಷಣೆಯ ಪ್ರಮುಖ ಹೆಜ್ಜೆ ಆಗಿದೆ. ಮಧ್ಯಪ್ರದೇಶ ಮಾಧವ ರಾಷ್ಟ್ರೀಯ ಉದ್ಯಾನವನವನ್ನು ಮಾರ್ಚ್ 9, 2025ರಂದು ಅಧಿಕೃತವಾಗಿ ಭಾರತದ 58ನೇ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು, ಕೇಂದ್ರ ಪರಿಸರ ಸಚಿವರು ಯಾರು? ಭೂಪೇಂದ್ರ ಯಾದವ್ ಅವರು ಒಂದು ಘೋಷಣೆ ಮಾಡಿದ್ದು, ಈ ದೇಶದ ವನ್ಯಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ನಿರಂತರ ಪ್ರಯತ್ನಗಳಲ್ಲಿ ಮತ್ತೊಂದು ಮೈಲಿಗಲ್ಲು ಅಂತ. ಸೊ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ದೇವಭೂಮಿಯ ವಿವೇಚನಾಯುಕ್ತ ಬೆಳಕಿಗಾಗಿ ಇತ್ತೀಚೆಗೆ ರಾಮ್ಸನ್ ಪ್ರಶಸ್ತಿಯವರು ಜಯಶ್ರೀ ವೆಂಕಟೇಶ್ ಅವರಿಗೆ ಪಡೆದಿದ್ದಾರೆ. ಇವರು ಜಯಶ್ರೀ ವೆಂಕಟೇಶ್ ಅವರು. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಯಾವ ದೇಶದೊಂದಿಗೆ ಖಾಂಜಾರ್ 12 ವ್ಯಾಯಾಮ ಮಿಲಿಟರಿ ಎಕ್ಸಸೈಸನ್ನು ಆಯೋಜಿಸಿದೆ ಅಂದರೆ ಇದು ಕಿರ್ಗಿಸ್ತಾನ್ ದೇಶದೊಂದಿಗೆ ಖಾಂಜಾರ್ 12 ಮಿಲಿಟರಿ ಎಕ್ಸಸೈಸನ್ನು ಆರಂಭಿಸಿದೆ. ಭಾರತ ಮತ್ತು ಕಿರ್ಗಿಸ್ತಾನ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಇದು. ಖಾಂಜಾರ್ 12 ಭಾರತ ಮತ್ತು ಕಿರ್ಗಿಸ್ತಾನ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ರಕ್ಷಣಾ ಸಹವನ್ನು ಪ್ರತಿಬಿಂಬಿಸುವ ಪ್ರಮುಖ ಮಿಲಿಟರಿ ತರಬೇತಿಗಾಗಿ ಕಾರ್ಯಕ್ರಮವಾಗಿದೆ.
ಈ ವ್ಯಾಯಾಮವನ್ನು ಮಾರ್ಚ್ 10ರಿಂದ 23ರವರೆಗೆ ಕಿರ್ಗಿಸ್ತಾನದಲ್ಲಿ ನಡೆಯಲಿದೆ. ಸೊ ನೆಕ್ಸ್ಟ್, ಕೋಚಿಂಗ್ ಸೆಂಟರ್ಗಳ ನಿಯಂತ್ರಿಸುವ ಮಸೂದೆಯನ್ನು ರಾಜಸ್ಥಾನ್ ರಾಜ್ಯವು ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ. ಕೋಚಿಂಗ್ ಸೆಂಟರ್ಗಳ ನಿಯಂತ್ರಿಸುವ ಮಸೂದೆಯನ್ನು ರಾಜಸ್ಥಾನ್ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಇತ್ತೀಚೆಗೆ ಅನುಮೋದನೆ ನೀಡಿದೆ. ನೆಕ್ಸ್ಟ್ ಇದೆ ರಾಜಸ್ಥಾನ್ ಬಗ್ಗೆ ಇಂಪಾರ್ಟೆಂಟ್. ಈ ಮಾರ್ಚ್ ತಿಂಗಳಲ್ಲಿ ರಾಜಸ್ಥಾನ್ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಅಫೇರ್ಸ್ಗಳು. ಡೆಸರ್ಟ್ ಹಂಟ್ 2025 ಜೋಧ್ಪುರದಲ್ಲಿ ನಡೆಸಲಾಯಿತು. ನೆಕ್ಸ್ಟ್ ಇದೆ ರಾಜಸ್ಥಾನ್ ಸರ್ಕಾರ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಯೋಜನೆಯನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್, ರಾಜಸ್ಥಾನದಲ್ಲಿ ಮೊದಲ ಹಸಿರು ಬಜೆಟ್ ಮಂಡಿಸಲಾಗಿತ್ತು. ಅಜ್ಮೇರ್ನಲ್ಲಿ ಮೊದಲ ಬಾರಿ ಅಖಿಲ ಭಾರತ ಟ್ರಾನ್ಸ್ಜೆಂಡರ್ ಸಮ್ಮೇಳನ ಆಯೋಜಿಸಲಾಗಿದೆ. ರಾಜಸ್ಥಾನ್ ಸರ್ಕಾರವು ಅಜ್ಮೇರಿನಲ್ಲಿ 132 ವರ್ಷ ಹಳೆಯದಾದ ಘಾಯ್ ಸಾಗರ ಸರೋವರದ ಹೆಸರನ್ನು ಈಗ ಬದಲಾವಣೆ ಮಾಡಿದೆ. ಅದನ್ನು ವರುಣ ಸಾಗರ ಎಂದು ಬದಲಾಯಿಸಿದೆ. ಓಂ ಬಿರ್ಲಾ ಲೋಕಸಭಾ ಸ್ಪೀಕರ್ ಅವರು ರಾಜಸ್ಥಾನದ ಕೋಟಾದಲ್ಲಿ ಸುಪೋಷಿತ್ ಮಾ ಅಭಿಯಾನದ 3ನೇ ಹಂತವನ್ನು ಪ್ರಾರಂಭಿಸಿದರು. ಸಿಎಂ ಭಜನ್ಲಾಲ್ ಶರ್ಮಾ ಅವರು ಡಿಸೆಂಬರ್ 10ರಂದು ಪ್ರವಾಸಿ ರಾಜಸ್ಥಾನಿ ದಿನ ಆಚರಿಸಲು ಘೋಷಿಸಿದ್ದಾರೆ. ಇವರು ಯಾರು? ಸಿಎಂ ಭಜನ್ಲಾಲ್ ಶರ್ಮಾ ಅವರು. ಇದು ಟೆನ್ನಿಸ್ ಟೂರ್ನಮೆಂಟ್ ಡಬಲ್ ಪ್ರಶಸ್ತಿ ರೀಸೆಂಟ್ಲಿ ಆ ಟೂರ್ನಮೆಂಟ್ ಆಗಿತ್ತು. ಸಿದ್ಧಾಂತ್ ಬಂತಿಯಾ, ಅಲೆಕ್ಸಾಂಡರ್ ಡಾನ್ಸಿಸ್ ಅವರು ಇಬ್ಬರು ಗೆದ್ದಿದ್ದಾರೆ. 2022 ರುವಾಂಡಾ ಚಾಲೆಂಜರ್ಸ್ ಟೆನ್ನಿಸ್ ಪಂದ್ಯಾವಳಿಯ ಡಬಲ್ಸ್ ಪ್ರಶಸ್ತಿಯನ್ನು ಭಾರತದ ಸಿದ್ಧಾಂತ್ ಬಂತಿಯಾ ಮತ್ತು ಬಲ್ಗೇರಿಯನ್ ಅಲೆಕ್ಸಾಂಡರ್ ಕಾನ್ಸಿಕ್ ಗೆದ್ದರು. ಈ ಸಿದ್ಧಾಂತದ ಬಂತಿಯಾ ಅವರು ಮೊದಲ ATP ಚಾಲೆಂಜರ್ ಪ್ರಶಸ್ತಿಯಾಗಿದೆ. ಸಿದ್ಧಾಂತ್ ಬಂತಿಯಾ ಅವರದು ಫಸ್ಟ್ ATP ಚಾಲೆಂಜರ್ ಪ್ರಶಸ್ತಿಯಾಗಿದೆ ಇವರದು. ನೆಕ್ಸ್ಟ್, ಇತ್ತೀಚೆಗೆ ಆಸ್ಟ್ರಾ MK3 ಕ್ಷಿಪಣಿಯ ಹೆಸರು ಬದಲಾವಣೆ ಮಾಡಿದೆ. ಅದನ್ನು ಗಾಂಧೀವ್ ಅಂತ ಹೆಸರು ಚೇಂಜ್ ಮಾಡಿದೆ. ಈ ಕ್ಷಿಪಣಿಯನ್ನು ಆಸ್ಟ್ರಾ MK3 ಅಂತ ಕ್ಷಿಪಣಿ ಇದೆ, ಇದನ್ನು ಗಾಂಧೀವ್ ಅಂತ ಮರುನಾಮಕರಣ ಮಾಡಿದೆ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಇಸ್ರೋ ಕಡೆಯಿಂದ. ಇಸ್ರೋದು ಒಂದು ಇಂಜನ್ ಇದೆ, SE-2000 ಸೆಮಿ ಕ್ರಯೋಜೆನಿಕ್ ಇಂಜನ್ ಅಂತ. ಇದನ್ನು ಇಸ್ರೋ ಏನು ಮಾಡಿದೆ, ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಇಂಜನ್. ನೆಕ್ಸ್ಟ್, LIC ಕಡೆಯಿಂದ ಬರ್ತಾ ಇರೋದು ಪ್ರಮುಖ ನ್ಯೂಸ್ ಏನೆಂದರೆ LIC 3ನೇ ಪ್ರಬಲ ವಿಮಾ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ. ನೆಕ್ಸ್ಟ್, HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಗಿ ಇದರ ಹೊಸ ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ವಿಕಾಸ್ ಕೌಶಲ್ ಅವರು ಆಯ್ಕೆಯಾಗಿದ್ದಾರೆ. ಇವರು ವಿಕಾಸ್ ಕೌಶಲ್ ಅವರು. ನೆಕ್ಸ್ಟ್, ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ನೋಡೋಣ ಭಾರತದ. ಡಾಕ್ಟರ್ ಅಂಜು ರಾತಿ ರಾಣಾ ಅವರು ಕಾನೂನು ವ್ಯವಹಾರಗಳ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಅಜಯ್ ಭಾದು GEMನ CEO ಆಗಿ ನೇಮಕಗೊಂಡರು. RBI ಅಜಿತ್ ರತ್ನಾಕರ್ ಜೋಶಿ ಅವರನ್ನು ಕಾರ್ಯನಿರ್ವಾಹಕ ನಿರ್ದೇಶಕರನ್ನಾಗಿ ನೇಮಿಸಿದೆ. ಯಾರು? RBI. ನೆಕ್ಸ್ಟ್, ಮನನ್ ಕುಮಾರ್ ಮಿಶ್ರಾ 7ನೇ ಬಾರಿಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಆಯ್ಕೆಯಾದರು. ನೆಕ್ಸ್ಟ್, ಡಾಕ್ಟರ್ ಮಯಾಂಕ್ ಶರ್ಮಾ ಅವರು ಭಾರತದ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಯಾರು? ಡಾಕ್ಟರ್ ಮಯಾಂಕ್ ಶರ್ಮಾ ಅವರು. SBI ಲೈಫ್ ದೋರ್ಬಾಬು ದರ್ಪತಿ ಅವರು ಉಪ CEO ಆಗಿ ನೇಮಿಸಿದ್ದಾರೆ. N ಚಂದ್ರಶೇಖರನ್ ರತನ್ ಟಾಟಾ ಎಂಡೋಮೆಂಟ್ ಫೌಂಡೇಶನ್ ಅಧ್ಯಕ್ಷರಾಗಿ ನೇಮಕಗೊಂಡರು. ನೆಕ್ಸ್ಟ್, ಸಬ್ಯಸಾಚಿಕರ್ ಅವರು ಆರ್ಥಿಕ ಅಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಕಗೊಂಡಿದ್ದಾರೆ. ಸೊ ಇಷ್ಟು ಭಾರತದ ಇಂಪಾರ್ಟೆಂಟ್ಸ್ ಅಪಾಯಿಂಟ್ಮೆಂಟ್ಸು. ನೆಕ್ಸ್ಟ್, ವಿಶ್ವ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆ ರೀಸೆಂಟ್ಲಿ ಮುಂಬೈಯಲ್ಲಿ ಆಯೋಜಿಸಲಾಗಿತ್ತು. ವರ್ಲ್ಡ್ಸ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಮುಂಬೈಯಲ್ಲಿ ಜಿಯೋ ವರ್ಲ್ಡ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮೇ 1ರಿಂದ 4ರವರೆಗೆ ನಡೆಯಲಿದೆ. ಮುಂಬರುವ ಮೇ ತಿಂಗಳಲ್ಲಿ 1ರಿಂದ 4ರವರೆಗೆ ಉದ್ಘಾಟಿಸಲಾಗುವುದು. ಇವೆಂಟ್ ಭಾರತವನ್ನು ಮಾಧ್ಯಮ ಮತ್ತು ಮನರಂಜನೆಗಾಗಿ ಜಾಗತಿಕ ಕೇಂದ್ರವನ್ನಾಗಿ ಸ್ಥಾಪಿಸುವ ಭಾರತ ಸರ್ಕಾರದ ಪ್ರಮುಖ ಉಪಕ್ರಮವಾಗಿದೆ ಅಥವಾ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ರೀಸೆಂಟ್ಲಿ ಪ್ರಧಾನಮಂತ್ರಿಯವರು ಮಾರಿಷಸ್ ದೇಶಕ್ಕೆ ಭೇಟಿ ನೀಡಿದ್ದರು.
ಏಕೆಂದರೆ ಮಾರಿಷಸ್ ದೇಶದ ರಾಷ್ಟ್ರೀಯ ದಿನಾಚರಣೆಗಾಗಿ ಅವರಿಗೆ ಮುಖ್ಯ ಅತಿಥಿಯನ್ನಾಗಿ ಮಾರಿಷಸ್ PM ಅವರು ಅವರಿಗೆ ಅಪಾಯಿಂಟ್ಮೆಂಟ್ ಕಳಿಸಿದರು. ನೆಕ್ಸ್ಟ್, ನಾವು ರೀಸೆಂಟ್ಲಿ ಪ್ರಣವ್ ವೆಂಕಟೇಶ್ ಅವರು 2020 ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ ಆಗಿ ಆಯ್ಕೆಯಾಗಿದ್ದಾರೆ. ಇವರು ಚಾಂಪಿಯನ್ಶಿಪ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇದು ಟುಡೇ ಕ್ವಶನ್ನು. ಒಂದು ಕ್ವಶನ್ ಕೊಡ್ತಾ ಇದ್ದೀನಿ, ಅದನ್ನು ನಾಳೆ ಕಮೆಂಟ್ಸ್ ನೋಡ್ಕೊಂಡು ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲದ್ರೆ ನಾಳೆ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಇತ್ತೀಚೆಗೆ 5ನೇ ಏಷ್ಯನ್ ಮಹಿಳಾ ಕಬಡ್ಡಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಭಾರತ ಆಪ್ಷನ್ ಇದೆ. ಭಾರತ, ಚೀನಾ, ಭಾರತ, ಇರಾನ್. ಇದರಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಇದ್ದವು. ಇನ್ ಕೇಸ್ ಆಫ್ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಟೆಲಿಗ್ರಾಮಲ್ಲಿ ಆಲ್ರೆಡಿ PDF ಕೂಡ ಸೆಂಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ನಾಳೆಯಿಂದ ರೆಗ್ಯುಲರ್ ಆಗಿ ಕ್ಲಾಸಸ್ ಬರ್ತವೆ, ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.